ಹೌದು 100 ಅಶ್ವಮೇಧ ಯಾಗಗಳನ್ನು ಮಾಡಿ
ಸ್ವರ್ಗವು ಬರಿದಾಗಿ ಹೋಯಿತು. ಆಳುವರಿಗೆ ಉಳಿದವರೇ ನಿರ್ಧಾರ.
ನಾವು 33 ಕೋಟಿ ದೇವತೆಗಳು. ನಾನು ಆದ್ದರಿಂದ ಕಾಲಿನ ವಿಷಯ ಮರೆಯಬೇಡಿ. ನೀವು ಒಪ್ಪಿಗೆ ಕೆಲಸಕ್ಕೆ ಕೈ ಹಾಕ್ತೇವೆ, ನಾನು ಕೈ ಕೊಡ್ತೇವೆ. ಮೊದಲು ಪ್ರಾರಂಭಿಸೋಣ. ನಿಮ್ ಹೊಂದಾಣಿಕೆ ವ್ಯವಹಾರ ನಾನಿಲ್ಲ. ಏನಾಯ್ತಾ? ನಮ್ಗೊಂದು ಮರ್ಯಾದೆ ಬೇಡವಾ? ನಾವ್ ಯಾರು? ರಕ್ಷಕರು. ನಮ್ ಯೋಗ್ಯತೆ ಗತ್ತು ಗಾಂಭೀರ್ಯ ಏನು? ಅದೇನು ಇದೇನು ಮುಂದೆ ಹೇಳ. ಹೋಗಿ ಹೋಗಿ ಬಾಲಾಡಿಕದ ನಾವೇನಿದ್ರು ಕಲೆಯವರು. ಹಾಗೆಂದು ನೀವೇ ಯೋಗ್ಯರು ಹೇಳಲೇ? ಏನಿಲ್ಲ, ನೀವು ಹೇಳ್ದಂಗೆ ಆಗಲಿ. ನೀವು ತಲೆಯನ್ನೇ ಹಿಡೀರಿ, ನಾವು ಬಾಲವನ್ನೇ ಹಿಡಿತೇವೆ. ಆಗ ಸಮುದ್ರ ಕ್ರಮವನ್ನು ಪ್ರಾರಂಭಿಸಿ.
ಯಾವುದೇ ಕೆಲಸದಲ್ಲಿ ವಿಘ್ನಗಳು ಉಂಟಾಗುವುದು ಸಹಜ. ಕಷ್ಟವನ್ನು ಮಾಡುವ ಕೆಲಸದಿಂದ ಅರ್ಧಕ್ಕೆ ಹಿಂದೆ ಹೋಗುವ ಹೇಳಿಗಳಾದರೆ ಮುಂದೆ ಸಿಗಬಹುದಾದ ಅಮೂಲ್ಯ ಲಾಭದಿಂದ ವಂಚಿತರಾಗಬೇಕಾಗುತ್ತದೆ. ಇದು ಎಲ್ಲರನ್ನ ತಿಳಿಸಿಕೊಳ್ಳಬೇಕಾದ ಜೀವನ ಸತ್ಯ. ಈಗಂತೂ ಎಲ್ಲಾ ಸುಖ ದುಃಖಗಳ ಸಾಗರ, ಧನ್ಯ ಸಂಪತ್ತಿನ ಆಗರ, ಬದಲಾವಣೆಯ ಅಧಿಕಾರಿಗಳಿಗೆ ಇಲ್ಲಿ ಸಾಗರ, ಸಾಧಿಸುವ ವೀರರಿಗಿಲ್ಲ ಬರ, ಪಡೆಯುವ ಹಾದಿ ಸರಳವಲ್ಲ. ಎಲ್ಲಾ ಸವಾಲುಗಳನ್ನು ಮೀರಿ ಬೇರೆಯವರಿಗೆ ಮಾದರಿಯಾಗಿರುವಂತೆ ಇರಬೇಕು ನಮ್ಮ ದಾರಿ. ಅಹಂಕಾರಿಯಾದರೆ ಅವರ ಸುತ್ತಲೇ ಮಾಡಿ ಲೋಕ ಕಲ್ಯಾಣಕ್ಕೆ ನಿಸ್ವಾರ್ಥದಿಂದ ಶ್ರಮಿಸುವ ಸಾಧಕರಿಗೆ ಅವರವರ ಜನರಿಗೆ ದೈವಾನುಗ್ರಹ ಇದ್ದೇ ಇರುತ್ತದೆ. ನಿಮ್ಮನ್ನ ಮುಂದುವರೆ ಕಾಲಕೂಟನನ್ನು ನಾನು ಸ್ವೀಕರಿಸುತ್ತೇನೆ.